ಫೇಮಸ್. ನಾನು ಕೂಡುಂಜಿ ಮೇಲ್ಮನೆ. ಹೌದು, ರಘು ಮಾಸ್ಟರ್ ಅಂತ ಕೇಳಿದ್ಯಾ? ರಘುನಾಥ್ ಮಾಸ್ಟರ್ ಅಂತ, ಅವ್ರ ಮಗನ. ಕಣ್ಣು ಕಾಣುದಿಲ್ಲ, ಫಸ್ಟ್ ಕ್ಲಾಸ್ ಕಣ್ಣು ಕಾಣುತ್ತೆ. ಕುದುರೆ ತರ ಓಡ್ತಾರೆ. ಅದು ಮೂಡು, ಅದು ಯಾರು ಹೊಸಬ್ರು ಯಾಕೆ ಬಂದ್ರು ಅಂತ ಅವ್ರಿಗೆ ಯೋಚನೆ ಅಷ್ಟೇ. ಇಲ್ಲಿ ಏನು ಇಲ್ಲ. ನೋಡಿ ನೋಡಿ, ನಗು ನೋಡಿ, ಒಂದು ನಗು ಮಗ. ಅಮ್ಮ ಏನು, ಒಟ್ಟು 9 ಜನ ಮಕ್ಕಳು, 7 ಹುಡುಗರು 2 ಹುಡುಗಿಯರು. 9 ಜನ ಮಕ್ಕಳು, ಅದರಲ್ಲಿ 7 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು. ಅವ್ರು ಹುಟ್ಟಿದ್ದೆಲ್ಲ ಇಲ್ಲೇ ಕೂಡುಂಜಿ ಅಂತ ಹೇಳಿ, ಗೊತ್ತಾಯ್ತಲ್ಲ? ನಿಮ್ಮೂರ ಹೆಸರೇನು? ಕೂಡುಂಜಿ ಅಲ್ವಾ? ನಿಮ್ಮೂರ ಹೆಸರೇನು? ನಿಮ್ಮೂರ ಹೆಸರೇನು? ನಿಮ್ಮ ಅಜ್ಜಿ ಹೆಸರೇನು? ನಿಮ್ಮ ಅಮ್ಮನ ಹೆಸರೇನು? ಕೂಡುಂಜಿ ಅಂತ. ಅದು ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಮಾಸ್ಟರ್, ಅವ್ರ ಹತ್ರ ತಗೊಳ್ಳಿ. ಇದು 100 ವರ್ಷ ಆಯಿತು. ಅದು ಒಂದು ಫಂಕ್ಷನ್ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಎಂತ ಹೆಸರು ನಿಮ್ದು? ನಿಮ್ಮ ಹೆಸರು ಕೇಳ್ತದ ರೆಡಿ? ನಿಮ್ಮ ಹೆಸರು ಎಲ್ಲ ಕಥೆ ಹೇಳ್ತಾರೆ, ಮಾತಾಡ್ತೀನಿ ಸ್ವಲ್ಪ. ನಿಮ್ಮ ತಂದೆ ತಾಯಿ ಹತ್ರ ಬಿಡಬೇಕು. ಯಾಕೆಂತಂದ್ರೆ ಮಕ್ಕಳನ್ನ ಆಸೆ ಮಾಡೋಕೆ ಪುರ್ಸೋತಿರೋದಿಲ್ಲ ಅವರಿಗೆ. ಮೊಮ್ಮಕ್ಕಳ ಮೇಲೆ ತನ್ನ ಬದುಕಿನ ಸುಂದರವಾದಂಥ ಚಿತ್ರಣ ಕಥೆಯನ್ನ ಕಟ್ಕೊಂಡಿರ್ತಾರೆ. ಅಂಥ ಒಂದು ಕಥೆ ನಾವು ಎಷ್ಟೋ ಇವತ್ತು ಮರಿಮಕ್ಕಳನ್ನು ನೋಡಿದಂಥ ಜಲಜಮ್ಮನಿಗೆ ನಾವಿವತ್ತು ಶತಮಾನದ ಮಾತೆ ಅಂಥೇಳಿ ಇದೊಂದು ಕೊಟ್ಟಿದ್ದೇವೆ. ಅದರೊಳಗೂ ಸಹ ಒಂದು ಆಸೆ ನಮಗಿದೆ, ಏನಂತಂದರೆ ಸಂಸ್ಥಾನದಲ್ಲಿ ಈ ನೋವನ್ನು ಮರೆಮಾಕ್ತಕ್ಕಂಥದ್ದಕ್ಕೋಸ್ಕರ ಒಂದು 50 ಈ ಹಿರಿಯ ಜೀವ ಇರಲಿಕ್ಕೋಸ್ಕರವಾಗಿ ಯಾರೋ ಒಂದು ಪುಣ್ಯಾತ್ಮನು ಕಟ್ಟಿದ್ರೆ ಅಲ್ಲಿ ಈ ವೃದ್ಧಾಶ್ರಮ ಅಂತ ಕರೆಯೋದಿಲ್ಲ, ಸಂತೋಷಧಾಮ ಅಂತ ಕರೆದು ಅವರ ಸಂಜೆಯ ಜೀವನಗಳು ಸಂತೋಷದಲ್ಲಿ ನಮ್ಮಂಥ ಸನ್ಯಾಸಿ ಸಂತರ ಜೊತೆಯಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ಒಂದು ಕನಸನ್ನು ಕಂಡಿದ್ದೇವೆ. ಇವತ್ತು ಶತಮಾನದ ಮಾತೆಗೆ ಪ್ರಶಸ್ತಿ ಕೊಟ್ಟಂತ ಈ ಸುಸಂದರ್ಭದಲ್ಲಿ ಒಂದು ಈ ವೃದ್ಧಾಶ್ರಮಕ್ಕೆ ಒಂದು ನಾಂದಿ ಆಗ್ತಕ್ಕಂಥ ಒಂದು ಗಳಿಗೆಯಾಗಿ ಅವರ ಆಶೀರ್ವಾದ ಅಲ್ಲಿಗೆ ಸಿಗಲಿ ಅಂತ ಹೇಳ್ತಾ, ಒಂದು 50 ಜನರಾದ್ರೂ ಅಲ್ಲಿ ನಾವು ಸಾಕುವಂಥದ್ದೊಂದು ಪರಿಸ್ಥಿತಿ ಆದರೆ, ಯಾವುದೋ ಒಂದು ನಮ್ಮ ಕರಾವಳಿನಲ್ಲಿ ಮನೆಗಳಿರೋದು ಎಷ್ಟೆಷ್ಟೋ ದೂರ ಅಲ್ಲಿ ಅಜ್ಜಿ ಬೊಬ್ಬೆ ಹೊಡೆದ್ರು ಯಾರೋ ಬಂದು ನೋಡೋರಿಲ್ಲ. ಎಷ್ಟೋ ಮನೆಗಳಲ್ಲಿ 2 ದಿನ ಸತ್ತ ಮೇಲೆ 2 ದಿನದ ಮೇಲೆ ನೋಡಿದ್ದಿದೆ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ. ಊಟಕ್ಕಿಲ್ಲದೆ ರಾತ್ರಿ ತನಕ ಮಾಡೋರಿಲ್ಲದೆ ನೋಡೋರಿಲ್ಲದೆ ಹಾಗೆ ಉಪವಾಸ ಮಲಗಿದಂಥ ಹಿರಿ ಜೀವಗಳು ಬಹಳಷ್ಟಿದಾವೆ. ಅಂತ ಹಿರಿ ಜೀವಗಳಿಗೆ ಒಂದು ಸಂತೋಷಧಾಮ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನ ಈ ನಮ್ಮ ಜಲಜಮ್ಮ ಇರುವಂತಹ ಈ ಸಂದರ್ಭದಲ್ಲಿ ನಾವು ಸಂಕಲ್ಪವನ್ನ ಇವತ್ತು ಮಾಡ್ಕೊಳ್ತಾ ಇದ್ದೇವೆ. ಅದು ಮುಂದೊಂದು ದಿನ ನೆರವೇರಲಿ ಅಂತೇಳಿ ಹೇಳ್ತಾ, ಆ ವೃದ್ಧಾಶ್ರಮಕ್ಕೆ ಸೇರಿಸೋದು ಒಳ್ಳೆದಲ್ಲ, ಅನಿವಾರ್ಯಕ್ಕೆ ಸೇರಿಸ್ಬೇಕು. ಬಿಟ್ರೆ
ನೀವು ಯಾರು ಅಜ್ಜ ಅಜ್ಜಿ ಇದ್ದಾರೋ, ಅಜ್ಜ ಅಜ್ಜಿ ಜೊತೆಗೆ ಮೊಮ್ಮಕ್ಕಳು ಎಲ್ಲಿ ಇರ್ತಾರೋ ಆ ಮೊಮ್ಮಕ್ಕಳು ಸಂಸ್ಕಾರ ಕಲ್ತು ಬಿಡ್ತಾರೆ. ಅಜ್ಜ ಅಜ್ಜಿ ಜೊತೆಗೆ ಇದ್ದಂತ ಮೊಮ್ಮಕ್ಕಳು ಸಂಸ್ಕಾರ ಕಲಿತವೆ. ಆ ಮೊಮ್ಮಕ್ಕಳು ನೀವು ಯಾವತ್ತಿಗೂ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ. ಯಾವಾಗ ಅಜ್ಜ ಅಜ್ಜಿಯಿಂದ ನಿಮ್ಮ ಮಕ್ಕಳನ್ನ ನೀವು ದೂರ ಇಡ್ತೀರೋ, ನಾಳೆ ಒಂದು ದಿನ ನಾವು ಕಟ್ಟುವಂತ ವೃದ್ಧಾಶ್ರಮಕ್ಕೆ ನೀವು ಬರಬೇಕಾದ ರಿಜಿಸ್ಟ್ರೇಷನ್ ಮಾಡಬೇಕಾದಂತ ಪರಿಸ್ಥಿತಿ ಇರ್ತದೆ. ಯಾವುದೇ ಮಕ್ಕಳು, ನಾನು ಹೇಳೋದು ಮಕ್ಕಳನ್ನೂ ಸಹ ನೀವು ಹಾಸ್ಟೆಲ್ನಲ್ಲಿಟ್ಟು ಕಾಲೇಜ್ನಲ್ಲಿ ಓದಿಸೋದು, ಬೇರೆ ಕಡೆ ಇಟ್ಟು ಓದಿಸ್ಬೇಡಿ. ಆ ಮಕ್ಕಳಿಗೆ ಬಾಲ್ಯ ಸಿಕ್ಕೋದೇ 20 ವರ್ಷ, ಆ ಬಾಲ್ಯ ಅಪ್ಪ ಅಮ್ಮನ ಜೊತೆಗೆ ಇರುವುದೇ 20 ವರ್ಷ. ಆಮೇಲೆ ನೀವು ಕರೆದಿಟ್ಕೊಂಡ್ರು 20 ವರ್ಷದಲ್ಲಿ ನಂತರ ಇರುವುದೇ ಇಲ್ಲ. ಅವರು ಬುದ್ಧಿ ಬಂದ ಮೇಲೆ ನಮ್ಮನ್ನು ಯಾವುದೋ ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸಿದ್ರು ನಮ್ಮ ಅಪ್ಪ ಅಮ್ಮ, ನನಗೆ ಯಾವುದೋ ವಾರ್ಡನ್ ಕೈನಲ್ಲಿ ಹೊಡೆಸಿದ್ರು ನಮ್ಮ ಅಪ್ಪ ಅಮ್ಮ, ನನಗೆ ಬೇಕಾದಾಗ ತಿಂಡಿ ನಮ್ಮ ಅಮ್ಮನ ಹತ್ರ ಕೇಳೋಕೆ ನನ್ಗೆ ಆಗ್ಲೇ ಇಲ್ಲ. ಹಾಗಿದ ಮೇಲೆ ಅಮ್ಮ ಅಪ್ಪನು ವಯಸ್ಸಾದ ಮೇಲೆ ಹಾಸ್ಟೆಲ್ಗೆ ಹಾಕಬೇಕು ಅಂತ ಹೇಳಿ ಅವನು ಆಗ್ಲೇ ಸಂಕಲ್ಪ ಮಾಡ್ಕೊಂಡ್ಬರ್ತಾನೆ. ಇವೆರಡೂ ಕೂಡ ದುರಂತವೇ. ಅದನ್ನ ಇವತ್ತು ಜಲಜಮ್ಮನ್ ನೋಡಿ, ಅವರ ಮಕ್ಕಳು ಮೊಮ್ಮಕ್ಕಳನ್ನು ನೋಡಿ ನಾವು ಮನಸ್ಸಿನಲ್ಲಿ ಬುದ್ಧಿ ತಂದುಕೊಳ್ಬೇಕು ಅಂತ ಹೇಳ್ತಾ, ಇವತ್ತು ಏನು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ, ಅವರಿಗೆ ತಗೊಂಡು ಬಂದು ಅಂತೂ ಕಷ್ಟಪಟ್ಟು ಇಲ್ಲಿವರೆಗೆ ತಂದಿದ್ದೇವೆ. ವೇದಿಕೆ ಮೇಲೆ ತಗೊಂಡೋಗ್ಬೇಕು ಅಂತ ಬಹಳ ಆಸೆ ಇತ್ತು. ಆದರೂ 100 ವರ್ಷದ ಆ ಹಿರಿ ಜೀವ ಮೇಲ್ ಹತ್ತಿ ಹೋಗೋದೇ ದೊಡ್ಡ ಕಷ್ಟ. ಅಂಥದ್ರೊಳಗಡೆ ನಾವು ಅವರಿದ್ದಲ್ಲಿಗೆ ಬಂದು ಈ ಒಂದು ಸನ್ಮಾನ ಪತ್ರವನ್ನ ಕೊಟ್ಟಿದ್ದೇವೆ. ಆ ತುಳುನಾಡಿನ ಸಮಸ್ತ ದೈವಗಳು, ಅವರು ನಂಬಿದ ದೈವಗಳು ಅವರಿಗೆ ರಕ್ಷಣೆಯನ್ನು ಕೊಟ್ಟು ಅವ್ರ ಕುಟುಂಬವನ್ನ ಸಂತೋಷದಿಂದ ಇಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ.